ಅಂಬರೀಶ್ ಗೌಡ್ರೆ, ನಮ್ಮ ಜಿಲ್ಲಾ ತಾಲೂಕು ಸಂಚಾಲಕರಾಗಿರುವಂಥ ಹಿರಿಯರಾಗಿರುವಂಥ ನಮ್ಮ ದೇಶು ನಾಗರಾಜ್ ಅವರೇ, ನಮ್ಮ ತಾಲೂಕು ಸಂಚಾಲಕರು ನಮ್ಮ ಸ್ನೇಹಿತರಾಗಿರುವಂಥ ನಮ್ಮ ರಾಜಪ್ಪನವರೇ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನಮ್ಮ ನಾರಾಯಣ ಸುಮಣ್ಣನವರೇ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಭಾರತ ದೇಶ 17ನೇ ಸ್ಥಾನದಲ್ಲಿತ್ತು, ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. GST ನಾವು 18% ಇಡೀ ದೇಶದ ಸಾಮಾನ್ಯ ಜನರು ಕೂಡ ಹೊರೆ ಆಗ್ತಾ ಇದ್ದಂಥ ಭಾಳಷ್ಟು ಕಾಲ ಇತ್ತು. ಈಗ ನಾವು ಸುಭಿಕ್ಷವಾಗಿ 4ನೇ ಸ್ಥಾನಕ್ಕೆ ಬಂದಿದ್ದೀವಿ ಇಡೀ ಪ್ರಪಂಚದಲ್ಲಿ. ಇವತ್ತು ಜನಸಾಮಾನ್ಯರು ಕೂಡ ಆರ್ಥಿಕವಾಗಿ ಚೆನ್ನಾಗಿರಬೇಕು, ಅವರು ಕೂಡ ಬಲಿಷ್ಠವಾಗಿರಬೇಕು ಅಂತ ಹೇಳಿ ಏನು 18% ಇದ್ದಂಥ GST ಪ್ರತಿದಿನ ಬಳಕೆ ಮಾಡೋದ್ರಲ್ಲಿ ಇವತ್ತು 5% ಮಾಡಿ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಒಳ್ಳೆಯ ಸಿಹಿ ಸುದ್ದಿಯನ್ನು ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸಿಹಿ ವಿತರಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಎಲ್ಲ ವರ್ತಕರ ಬಗ್ಗೆ ಬೆಳಗ್ಗೆ ನಾನು 8:30ಗೆ ಬಂದೆ. ಇಲ್ಲಿ ಪ್ರತಿಯೊಂದು ಅಂಗಡಿಗೂ ನಾವು ಭೇಟಿ ಮಾಡಿ ಕೇಳೋದ್ರಾಗೆ ಭಾಳ ಚೆನ್ನಾಗಿದೆ ಇದ್ದು ನಮಗೆಲ್ಲ ಭಾಳ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತ ಕೂಡ ಇವತ್ತು ಎಲ್ಲ ವರ್ತಕರು ಎಲ್ಲ ಅಂಗಡಿಯವರು ಸಾಮಾನ್ಯವರು ಮಾತಾಡ್ತಾಯಿದ್ರು. ಮಿಲ್ಟ್ರಿ ನೋಡ್ರಿ, ಇವತ್ತು ನಾವು ಬಂದಾಗ ಮಿಲ್ಟ್ರಿ ಯಾವ ಥರ ಇತ್ತು ಇವತ್ತು ಮಿಲ್ಟ್ರಿ ಆಗಿದೆ ಅಂತ. ಇವತ್ತು ನೀವೆಲ್ಲ ರೋಡ್ಗಳು ನೋಡ್ಬೋದು, STR ರೋಡ್ಗಳಿಂದ ಹಿಡಿದು ಇವತ್ತು ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಕಿಲೋಮೀಟ್ರು ಇವತ್ತು ರೋಡ್ ಮಾಡಿದ್ದೀರಿ. ಇವತ್ತು ರೋಡ್ ಮಾಡಬೇಕಾದ್ರೆ ನಮ್ಮ ದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಮುಂಚೆ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಬೇಕಾದ್ರೆ ನಮ್ಮ ಭಾರತ ದೇಶನ ಆವುಗಳಾಡ್ಸೋ ದೇಶ ಅಂತ ಭಾಳ ಹೀಯಾಳವಾಗಿ ಮಾತಾಡ್ತಾಯಿದ್ರು. ಇವತ್ತು ಎಲ್ಲ ದೇಶಗಳು ಕೂಡ ಮಂಡಿ ಊರಿ ಇವತ್ತು ನಮಸ್ಕಾರ ಹಾಕೋಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ. ಅಂದರೆ ಇವತ್ತೊಂದಷ್ಟು ಭಾರತ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾಗಿತ್ತು. ಹಾಗಾಗಿ ಇಷ್ಟು ದಿವಸ ಕೂಡ ಇದೊಂದು ಆರ್ಥಿಕತೆ ಮುಂದುವರೆದಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಾವೆಲ್ಲ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದ್ದಾರೆ, ಇವತ್ತು ಯಾವುದೇ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಭಾರತ ದೇಶನ ಇಡೀ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ ಭಾಳ ಡೆವಲಪ್ಮೆಂಟ್ ಆಗ್ತಾ ಇರೋಂಥ ದೇಶ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಕೇಳಿದ್ದು ಸರಿ ಇದೆ. ಇವತ್ತು ನಾವು ಇಷ್ಟೆಲ್ಲ ಆರ್ಥಿಕವಾಗಿ ಮುನ್ನಡೆ ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಎಲ್ಲರೂ ಕೈ ಜೋಡಿಸ್ಬೇಕಾಗಿತ್ತು. ಇವತ್ತು ಎಲ್ಲರೂ ಕೈ ಜೋಡಿಸಿದ್ದಾರೆ. ಇವತ್ತು 140 ಕೋಟಿಯ ಜನ ಏನು ಆಶೀರ್ವಾದ ಮಾಡಿದ್ದಾರೆ, ಆ ಆಶೀರ್ವಾದ ಮೇಲೆ ಮಾತ್ರ ಇವತ್ತು ಭಾರತ ದೇಶ ಇಷ್ಟೊಂದು ಸುಭಿಕ್ಷವಾಗಿರೋದಕ್ಕೆ ಭಾಳ ಒಳ್ಳೆ ದಿನ ಬಂದಿದೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ.